ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್. ನಾನು ಇವತ್ತು ನಿಮಗೆ ಫ್ರಂಟ್ ನೆಕ್ ಅಲ್ಲಿ ಏನೇ ಚೆನ್ನಾಗಿ ಹೊಲಿದ್ರು ವಿ ನೆಕ್ ತರ ಬರ್ತಿದೆ, ಹಾಗೇನೆ ನನಗೆ ರೌಂಡ್ ನೆಕ್ ಬೇಕು, ಕಫ್ ಪರ್ಫೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಏನೇನೆಲ್ಲ ಟಿಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಕಫ್ ಬರತ್ತೆ, ಹಾಗೇನೆ ಫ್ರಂಟ್ ನೆಕ್ ಅನ್ನೋದು ಯಾವುದೇ ರೀತಿ ವಿ ತರ ಎಲ್ಲ ಬರ್ದೆ, ಯಾವುದೇ ರೀತಿ ಶೇಪ್ಸ್ ಎಲ್ಲ ಬರ್ದೆ ನೀಟಾಗಿ ರೌಂಡ್ ಶೇಪ್ ನಲ್ಲಿ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ನಿಮ್ಗೆ ಕಫ್ ಅಲ್ಲಿ ಏನಂತಂದ್ರೆ ನಾವು ವೇರ್ ಮಾಡಿದಾಗ ಎತ್ಕೊಳ್ಳುತ್ತೆ, ಇಲ್ಲಿ ಪಟ್ಟಿ ಹತ್ರ ಎತ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತೀರಲ್ಲ, ಆ ತರ ಎತ್ಕೊಳ್ದೆ ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಕಫ್ ಯಾವ ರೀತಿ ಬಂದಿದೆ ಅಂತ ನನಗೆ ಒಂದು ಕಮೆಂಟ್ ಬಂದಿತ್ತು, ಏನ್ ಮಾಡಿದ್ರು ಕಫ್ ಪರ್ಫೆಕ್ಟ್ ಆಗಿ ಕೂತ್ಕೋತಾ ಇಲ್ಲ ಅಂತ. ನೋಡಿ, ನಾನು ಆಲ್ರೆಡಿ ಒಂದೊಂದು ಸ್ಟಿಚ್ ನ ಹಾಕೊಂಡಿದ್ದೀನಿ, ಒಂದ್ ಸೈಡ್ ಕಫ್ ಕೂಡ ಹಿಡ್ದಿದೆ, ಬಟ್ ನಿಮಗೆ ಕಮೆಂಟ್ ನೆನಪಾಯ್ತು, ಸೊ ಹಾಗಾಗಿ ನಿಮ್ಗೆ ಇದನ್ನ ತಿಳ್ಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿದಿರಲ್ಲ, ಇದು ಒಂದ್ ಸೈಡ್ ನನಗೆ ಕಫ್ ಹಿಡ್ದಿದ್ದೀನಿ, ಹಿಡ್ದಾಗ್ಲೇ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಹಿಡಿಯೋದಕ್ಕೆ. ಅಲ್ಲದೆ ಆಲ್ರೆಡಿ ನಾನು ಒಂದೊಂದು ಸುಮ್ನೆ, ಯಾಕಂದ್ರೆ ನಾನು ಡಾರ್ಟ್ ಹಿಡಿಯೋಕ್ ಮುಂಚೆ ಫಸ್ಟ್ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕಿ ಆಮೇಲೆ ಡಾರ್ಟ್ ನ ಹಿಡಿತೀನಿ, ಅವಾಗ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ. ಹಾಗೆ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಪಾಯಿಂಟ್ ಆಫ್ ಬ್ರಸ್ಟ್ ಯಾವ ರೀತಿ ಬಂದಿದೆ ಅಂತ. ಸೊ ಈ ಸೈಡ್ ಅಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ಒಂದು ಸ್ಟಿಚ್ ಹಾಕಿರೋದು ಕಾಣಿಸ್ತಾ ಇದೆ ಅಲ್ಲ, ಹೇಳದ್ನಲ್ಲ ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದ್ದೆ, ಅವಾಗ ನಿಮ್ ಕಮೆಂಟ್ ನೆನಪಾಯ್ತು, ಸೊ ಹಾಗಾಗಿ ನಿಮ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ನಾನು ಒಂದು ಸ್ಟ್ರೈಟ್ ಸ್ಟಿಚ್ ನ ಹಾಕೊಂಡಿದ್ದೀನಿ ಇಲ್ಲಿ ಡಾರ್ಟಿಗೆ ಅಂತ. ಈಗ ಏನ್ ಮಾಡ್ತೀರಾ ಅಂದ್ರೆ, ಹೀಗೆ ಒಂದು ಗುಂಪಿನ ತಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಹೀಗೆ ನಾವು ಏನ್ ಸ್ಟಿಚ್ ಹಾಕೊಂಡಿದ್ದೀನಿ ಇಲ್ಲಿ ನಾನು ಫೋಲ್ಡ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಗ್ಯಾಪ್ ಉಳ್ಕೊಳ್ಳುತ್ತೆ. ಈ ರೀತಿಯಾಗಿ ಗ್ಯಾಪ್ ಉಳ್ಕೊಳ್ಬಾರ್ದು, ಉಳ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗಿ ಬರಲ್ಲ ಡಾರ್ಟ್ ಅನ್ನೋದು. ಸೊ ಇಲ್ಲಿ ನೀವು ಸಮ ಮಾಡ್ಕೊಳ್ಳಿ, ನೋಡಿ ಈ ರೀತಿಯಾಗಿ ಹಿಡಿದು ಇಲ್ಲಿ ನೀವು ನೀಟಾಗಿ ಈ ರೀತಿಯಾಗಿ ಸಮಾನ ಮಾಡ್ಕೊಂಡು ಇಲ್ಲಿ ಒಂದು ಗುಂಪಿನ ಹಾಕೊಳ್ಳಿ. ಗುಂಪಿನ ಯಾಕೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಎಕ್ಸಾಕ್ಟ್ ಆಗಿ ಹಿಡ್ಕೊಳಕ್ಕೆ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಗುಂಪಿನ ಹಾಕೊಳ್ಳಿ ಹೇಳ್ತಾ ಇದ್ದೀನಿ. ಒಂದೇ ಸಮಕ್ಕೆ ಇಟ್ಕೊಳ್ಳಿ. ಹಾಗೆ ಇಲ್ಲಿ ಶಾರ್ಪ್ ಬಂದಿರೋದು ಕಾಣಿಸ್ತಾ ಇದೆಯಲ್ಲ, ಈ ಎಡ್ಜ್ ನೀಟಾಗಿ ಬರಬೇಕು. ಈ ರೀತಿಯಾಗಿ ಇಟ್ಕೊಂಡು ಈಗ ಇಲ್ಲಿ ಒಂದು ಮಾರ್ಕ್ ನ ಮಾಡ್ಕೊಳ್ಳಿ, ಯಾಕಂದ್ರೆ ಮಾರ್ಕ್ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 1.5 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೇನೆ ಡಾರ್ಟ್ ಉದ್ದ ಬಂದು ನಾನು 4 ಇಂಚ್ನ ತಗೊಂಡಿದ್ದೀನಿ. ನೋಡಿ, ಈಗ ನಾನು 4 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ನ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೀವು ಒಂದು ಲೈನ್ ಹಾಕೊಳ್ಳಿ. ಲೈನ್ ಅಷ್ಟೇ ಇಲ್ಲಿ ಎಡ್ಜ್ ಶಾರ್ಪ್ ಬರೋ ತರಾನೇ ಹಾಕಿ ಫ್ರೆಂಡ್ಸ್, ಅವಾಗಲೇ ನಿಮ್ಗೆ ಕಫ್ ಅನ್ನೋದು ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳೋದು. ಸೊ ನೋಡ್ಕೊಳ್ಳಿ, ನೀವು ಮಾರ್ಕ್ ಹಾಕಿ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗಿದೆಯಾ ಲೆಂತ್ ಅನ್ನೋದನ್ನ, ಎಲ್ಲಿ ಕರೆಕ್ಟ್ ಆಗಿ 4 ಇಂಚ್ ಬರುತ್ತೆ ಅಲ್ಲಿ ನೀಟಾಗಿ ನೀವು ಮಾರ್ಕ್ ನ ಮಾಡ್ಕೊಂಡು ಈಗ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕಿ. ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ನೀಟಾಗಿ ಇಲ್ಲಿಗೆ ಒಂದು ರಫ್ ನ ಹೊಡೆದು ನೀಟಾಗಿ ಇಲ್ಲಿ ಒಂದು ಸ್ಟಿಚ್ ನ ಹಾಕಿ. ಸ್ಟಿಚ್ ಇಲ್ಲಿ ತುದಿಯಲ್ಲಿ ಶಾರ್ಪ್ ಬರೋ ತರಾನೇ ಸ್ಟಿಚ್ ನ ಹಾಕಿ ಫ್ರೆಂಡ್ಸ್, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಇಲ್ಲಿ ಒಂದು ಇನ್ನೊಂದು ಸ್ಟಿಚ್ ನ ಹಾಕೊಳ್ಳಿ. ಸ್ಟಿಚ್ ಹಾಕಾದ್ಮೇಲೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಬಂದಿದೆ. ನಾನು ಫಸ್ಟ್ ನಿಮ್ಗೆ ಏನ್ ಆಸ್ ಇಟ್ ಈಸ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಸಿಂಗಲ್ ಡಾರ್ಟ್ ಹಿಡಿದಾಗ್ಲೇ ನಿಮ್ಗೆ ಕಫ್ ಅನ್ನೋದು ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಈಗ ನಿಮ್ಗೆ ಆಟೋಮೆಟಿಕ್ ಆಗಿ ಇಲ್ಲಿ ನೆಕ್ ಹತ್ರ ಒಂದು ಡಾರ್ಟ್ ಹಿಡಿಬೇಕಲ್ಲ, ಅದು ಕೂಡ ನೀಟಾಗಿ ಗೊತ್ತಾಗತ್ತೆ. ಹಾಗೆ ಇಲ್ಲಿ ಸೈಡ್ ಅಲ್ಲಿ ಡಾರ್ಟ್ ಹಿಡಿತೀವಲ್ಲ, ಅದು ಕೂಡ ಅಷ್ಟೇ. ಈ ಫಸ್ಟ್ ಸೆಂಟರ್ ಪಾಯಿಂಟ್ ಆಫ್ ಬ್ರಸ್ಟ್ ಏನ್ ಬರುತ್ತೆ, ಸೆಂಟರ್ ಬ್ರಸ್ಟ್ ನಮ್ದು ಏನ್ ಮಿಡಲ್ ಬ್ರಸ್ಟ್ ಬರುತ್ತಲ್ಲ, ಇದು ಪರ್ಫೆಕ್ಟ್ ಆಗಿ ಬಂದ್ರೇನೆ ನೀಟಾಗಿ ಬರೋದು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಮಿಡ್ ಪಾಯಿಂಟ್ ಗೆ ನಾವು ಮಾರ್ಕ್ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನ್ ಡಾರ್ಟ್ ಇದೆ ಅದರಿಂದ 1 ಇಂಚ್ ಮೇಲ್ ತಗೊಂಡು ನೀವು ಇಲ್ಲಿ ಮಾರ್ಕ್ ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿ ಡೌನಿಗೆ ಹೋಗ್ಬಿಡುತ್ತೆ. ನೀವು ಕರೆಕ್ಟ್ ಆಗಿ ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ತೀರಾ ಅಂದಾಗ ಇಲ್ಲಿ ಡೌನ್ ಹೋಗುತ್ತೆ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ, ನಾನು 2.25 ತಗೊಂಡಿದ್ದೀನಿ. ಈ ಉದ್ದನ 2.25 ತಗೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಇಲ್ಲಿ ನಮ್ಗೆ ಏನ್ ಬರುತ್ತೆ ಅಂದ್ರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಂದಾಗ 1/4 ಇಂಚ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿಗೆ ನಾನು ನೋಡಿ ಈ ರೀತಿಯಾಗಿ 2.25 ತಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಏನಕ್ಕೆ ಆಗ್ತಾ ಇದೆ, ಇದು ಕಟೆಡ್ ಲೈನ್. ಇಲ್ಲಿ ನಾವು ಕಟ್ ಮಾಡ್ಕೊಂಡು ಬೇಕಾದ್ರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೇಕಾದ್ರೂ ಮಾಡ್ಬೋದು, ಇಲ್ಲ ನಾನು ಬ್ಯಾಕ್ ಬಟನ್ ಇಟ್ಕೋತೀನಿ ಅನ್ನೋ ತರ ಬೇಕಾದ್ರೂ ಮಾಡ್ಬೋದು. ಸೊ ಈಗ ಇಲ್ಲಿ ನಾವು ಡಾರ್ಟ್ ನ ಹಿಡಿತಾ ಇದೀವಲ್ಲ ನೆಕ್ ಹತ್ರ, ಇಲ್ಲಿ ಡೈಮಂಡ್ ಶೇಪ್ ಅಲ್ಲಿ ಡಾರ್ಟ್ ನ ಇಟ್ಕೊಳ್ಳಿ, ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೀವು ಡೈಮಂಡ್ ಶೇಪ್ ನಲ್ಲಿ ಡಾರ್ಟ್ ನ ಹಿಡಿಬೇಕಾದ್ರೂ ಕೂಡ ಅಷ್ಟೇ, ಇಲ್ಲಿ ತುಂಬಾ ತಗೊಳ್ಳೋದು ಬೇಡ. ನೋಡಿ, ಇಷ್ಟು 1/4 ಇಂಚಿಗಿಂತ ಒಂಚೂರು ಕಡಿಮೆನೆ ತಗೋಬೇಕಾಗತ್ತೆ. ಈ ವಿಡ್ತ್ ತೋರಿಸ್ತಾ ಇದೆ ನೋಡಿ. ನಾನು ಏನಕ್ಕಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕೊಂಡಿದ್ದೀನಿ ಅಂದ್ರೆ ನೀಟಾಗಿ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ನಮ್ಗೆ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡೂನು ಅಷ್ಟೇ ತುದಿಯಲ್ಲೂ ಕೂಡ ಕ್ಲೀನ್ ಆಗಿ ಕೂತ್ಕೊಂಡಾಗ್ಲೇ ನಿಮ್ಗೆ
ಕಫ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು. ಸೊ ಹಾಗಾಗಿ ನೋಡಿ ಈಗ ನಾನು ಏನ್ ಮಾರ್ಕ್ ಮಾಡ್ಕೊಂಡಿದೀನಿ ಇಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅವಾಗ ನಿಮ್ಗೆ ಕಫ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಕಫ್ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ಮತ್ತೆ ಕಫ್ ಕ್ಲೀನ್ ಆಗಿ ಕೂತ್ಕೋತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಈ ಟಿಪ್ಸ್ ನ ಫಾಲೋ ಮಾಡಿ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ರಲ್ಲ ಈ ಸೆಂಟರು ನಮ್ದು ಬಾಡಿಯಲ್ಲಿ ಯಾವ ರೀತಿ ಇದೆ ಆಸ್ ಇಟ್ ಈಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ನಮ್ದು ಏನ್ ನೆಕ್ ಕೂತ್ಕೊಂಡಾಗ ಹಾಗೆ ಪಾಯಿಂಟ್ಸ್ ಆಫ್ ಬ್ರೆಸ್ಟ್ ಯಾವ ರೀತಿ ಕೂತ್ಕೊಳ್ಳುತ್ತೆ ಸೇಮ್ ಆಸ್ ಇಟ್ ಈಸ್ ಕೂತ್ಕೋತಾ ಇದೆ ಅಲ್ವಾ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಷ್ಟೇ ನಮ್ಗೆ ನೀಟಾಗಿ ಕೂತ್ಕೋತಾ ಇದೆ. ಈಗ ಈ ಡಾಟ್ ನ ಕೂಡ ನಾವು ಫಸ್ಟ್ ಹಿಡ್ಕೊಂಡ್ಬಿಡೋಣ, ಅವಾಗ ನಿಮ್ಗೆ ನೀಟಾಗಿ ಒಂದು ಕಫ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಫಸ್ಟ್ ಈಗ ನಾವು 2 ಡಾಟ್ ನ ಹಿಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ ಬ್ರಾಡ್ನೆಸ್ ನ ಅಷ್ಟೇ. ನೀವು ನೆಕ್ ಈ ರೀತಿಯಾಗಿ ಬ್ರಾಡ್ ತಗೊಂಡಾಗ ನಿಮ್ಗೆ ಇಲ್ಲಿ ಕಫ್ ಈ ರೀತಿಯಾಗಿ ಇತ್ತು ಅಂತ ಅಂದ್ರೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಇದು ಸ್ವಲ್ಪ 40 ಸಮಥಿಂಗ್ ಬ್ಲೌಸ್ ಫ್ರೆಂಡ್ಸ್, ಸೊ ಹಾಗಾಗಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು ಹಾರ್ಮೋಲ್ ಹತ್ರ ಡಾಟ್ ಹಿಡಿತೀವಲ್ಲ ಅದನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲೂ ಅಷ್ಟೇ ಎಡ್ಜ್ ಸ್ವಲ್ಪ ಶಾರ್ಪೇ ಬರ್ಲಿ, ಇಲ್ಲಿ 1/4 ಇಂಚಷ್ಟು ಬರ್ಲಿ ಫ್ರೆಂಡ್ಸ್, 1/4 ಇಂಚಿಗಿಂತ ಕಮ್ಮಿನೂ ಬೇಡ ಜಾಸ್ತಿನೂ ಬೇಡ, ಆ ರೀತಿಯಾಗಿ ತಗೊಳ್ಳಿ. ಅಲ್ಲದೆ ಇಲ್ಲಿ ಎಡ್ಜ್ ಏನ್ ಬರುತ್ತೆ ಆ ಎಡ್ಜ್ನು ಅಷ್ಟೇ ಏರುಪೇರು ಬರಬಾರ್ದು, ಆದಷ್ಟು ಸಮ ಬರೋ ತರ ಇಲ್ಲಿ ನಾವು ಡಾಟ್ ನ ಹಿಡಿಬೇಕು. ಆ ತರ ಡಾಟ್ ಹಿಡಿದಾಗ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ. ಕೆಲವೊಂದ್ಸರಿ ಇಲ್ಲಿ ಸ್ಟಿಚ್ ಹಾಕಿರೋದನ್ನ ನೋಡಿರ್ತೀರಾ, ರಿಂಕಲ್ ಬಂದಿರತ್ತೆ. ರಿಂಕಲ್ ಬರೋ ತರ ಸ್ಟಿಚ್ ಹಾಕ್ಬೇಡಿ. ನೋಡಿ 1/4 ಇಂಚಷ್ಟಿಗೆ ನಾನು ಮಾರ್ಕ್ ನ ಮಾಡಿದೀನಿ ಎಡ್ಜಿಗೆ. ಇದು ಅಷ್ಟೇ ಶಾರ್ಪ್ ಎಡ್ಜ್ ಬರ್ಲಿ, ತುದಿ ಶಾರ್ಪ್ ಬರ್ಲಿ, ಇಲ್ಲಿ ಸ್ವಲ್ಪ ಮೊಂಡ್ ಬರ್ಬೇಕು, ಮತ್ತೆ ನಾನು ನಿಮ್ಗೆ ಹೇಳದ್ನಲ್ಲ ಸಮ ಬರ್ಬೇಕು, ಇಲ್ಲೂ ವ್ಯತ್ಯಾಸ ಬರಬಾರ್ದು, ಮತ್ತೆ ರಿಂಕಲ್ ಕೂಡ ಬರಬಾರ್ದು. ಇಲ್ಲೂ ಅಷ್ಟೇ ನೀವು ಪ್ರತಿ ಡಾಲ್ಟಿಗೂ 2 ಸ್ಟಿಚ್ ನ ಹಾಕಿ. 2 ಸ್ಟಿಚ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ, ಲುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಈಸಿ ಮೆಥಡ್ ನಲ್ಲಿ ನೀವು ಡಾಟ್ ಹಿಡಿಬಹುದು. ಹಾಗೆ ಪರ್ಫೆಕ್ಟ್ ಆಗಿ ಈಗ ನೋಡಿ ನಿಮ್ಗೆ ಇಲ್ಲಿ ಶೇಪ್ ಅನ್ನೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇದು ಬ್ಯಾಕ್ ಅಲ್ಲಿ ಈ ರೀತಿಯಾಗಿ ಕೂತಿದೆ ಅಂದ್ರೆ ನಾವು ವೇರ್ ಮಾಡಿದಾಗ ನಿಮ್ಗೆ ತುಂಬಾನೇ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಅಲ್ಲದೆ ನೆಕ್ನು ಅಷ್ಟೇ, ನಾನು ಫಸ್ಟ್ ನೆಕ್ ರೆಡಿ ಮಾಡಿ ಆಮೇಲೆ ಡಾಟ್ ನ ಹಿಡ್ಕೊಂತೀನಿ, ಅವಾಗ ನಮ್ಗೆ ನೀಟಾಗಿ ಫಿನಿಶಿಂಗ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ. ನೋಡ್ತಾ ಇದ್ದೀರಾ ಅಲ್ವಾ, ನಾನು 3 ಡಾಟ್ಸ್ ನ ಅಷ್ಟೇ ಹಿಡ್ದಿರೋದು, 4 ಡಾಟ್ಸ್ ಹಿಡ್ದಿಲ್ಲ. 4 ಡಾಟ್ ಆಪ್ಷನ್ ಅಲ್ಲೂ ಬೇಕು ಅಂದ್ರೆ ಹಿಡ್ಕೋಬಹುದು. ನಾವೀಗ ವೇರ್ ಮಾಡಿದಾಗ್ಲೂ ಅಷ್ಟೇ ಇಲ್ಲಿ ಟೈಟ್ ಫಿಟೆಡ್ ಆಗಿ ಕೂತ್ಕೊಂತು ಅಂತ ಅಂದಾಗ್ಲೂ ನಿಮ್ಗೆ ಇಲ್ಲಿ ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ಪಟ್ಟಿ ಬಂದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ, ಇಲ್ಲ ಅಂದಾಗ ನಮ್ಗೆ ಕಫ್ ಅನ್ನೋದು ಇರೋದ್ರಿಂದ ಎತ್ಕೊಳ್ಳುತ್ತೆ. ನಮ್ ಪಾಯಿಂಟ್ ಆಫ್ ಬ್ರೆಸ್ಟ್ ಕರೆಕ್ಟ್ ಆಗಿದ್ದು ಪಟ್ಟಿ ಬಂತು ಅಂತ ಅಂದಾಗ ಇಲ್ಲಿ ಈ ಪೋರ್ಷನ್ ಸ್ವಲ್ಪ ಹೀಗೆ ಮೇಲ್ ಹೋಗುತ್ತೆ. ಹಾಗಾಗಿ ನೀವು ಪಟ್ಟಿನೂ ಅಷ್ಟೇ ತುಂಬಾನೇ ಕರೆಕ್ಟ್ ಆಗಿ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತ ಆಯ್ತು ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಅಲ್ಲದೆ ಈ ಪಾಯಿಂಟ್ ಆಫ್ ಬ್ರೆಸ್ಟ್ ಇಂದ ಈಗ ನಾವು ಲೆಂತ್ ತಗೋತೀವಿ, ಲೆಂತ್ ತಗೋಬೇಕಾದ್ರೆ ನೀಟಾಗಿ ತಗೋಬೇಕು. ನೋಡಿ ಈಗ ಇಲ್ಲಿ ನನ್ಗೆ 14 ಇಂಚ್ ಬರ್ತಾ ಇದೆ. 14 ಇಂಚ್ ಬರ್ತಾ ಇದೆ ಅಂತ ಅಂದ್ರೆ ನನ್ಗೆ ಇಲ್ಲಿ 1/2 ಇಂಚು ಶೋಲ್ಡರ್ ಜಾಯ್ನಿಂಗ್ ಹೋಯ್ತು ಅಂದ್ರೆ 13.5 ಬರುತ್ತೆ. 13.5 ಬರುತ್ತೆ. ಇನ್ನ ಮಿಕ್ಕಿದ್ ಏನ್ ಬರುತ್ತೆ ನಾನು ಲೆಂತ್ ತಗೊಂತೀನಲ್ಲ ಅದು ಇಲ್ಲಿ ಶೋಲ್ಡರ್ದು ಜಾಯಿನ್ ಆದ್ಮೇಲೆ ಇಲ್ಲಿ ಪಟ್ಟಿ ಬಂದಿರತ್ತಲ್ಲ, ಪಟ್ಟಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆಗ್ಬಹುದು, ಅಲ್ಲದೆ ಇಲ್ಲಿ ಬೆಲ್ಟ್ ಪಟ್ಟಿ ಆಗ್ಬಹುದು. ಇಲ್ಲಿ ನಾವು ವೇರ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಮೇಲ್ ಹೋದಾಗ ಕೂಡ ನಿಮ್ಗೆ ಇಲ್ಲಿ ಇದು ಕರೆಕ್ಟ್ ಆಗತ್ತೆ. ಅಲ್ಲದೆ ಇಲ್ಲಿ ಮಧ್ಯ ಕಟ್ಬೇಕಾದ್ರೂ ಮಾಡ್ಕೋಬಹುದು, ಬ್ಯಾಕ್ ಕಟ್ ನ ಬೇಕಾದ್ರೂ ಮಾಡ್ಕೋಬಹುದು. ನಾನು ಫ್ರಂಟ್ ಅಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಈಗ ಇಲ್ಲಿ ನೋಡಿ ಈ ರೀತಿಯಾಗಿ ಪಟ್ಟಿನ ರೆಡಿ ಮಾಡ್ಕೊಂಡಿದೀನಿ. ಮೇನ್ ಫ್ಯಾಬ್ರಿಕ್ ಒಂದ್ ಸೈಡ್ ತಗೊಂಡಿದ್ದೀನಿ, ಲೈನಿಂಗ್ ನ ಸ್ಟಿಫ್ನಿಂಗ್ ಗೆ ಮತ್ತೆ ಬ್ಯಾಕ್ ಸೈಡ್ ಗೆ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಶೇಪ್ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತಾ ಅಂತ ಆದಾಗ ಇಲ್ಲಿ ಮೇಲೆ ಹೋದಾಗ ನಿಮ್ಗೆ ಇಲ್ಲಿ ಪಟ್ಟಿ ಅನ್ನೋದು ಕ್ಲೀನ್ ಆಗಿ ಕೂತ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಕಂಫರ್ಟಬಲ್ ಆಗಿ ನಿಮ್ಗೆ ವೇರ್ ಮಾಡಿದಾಗ ಕೂತ್ಕೊಳ್ಳುತ್ತೆ. ಇಲ್ಲ ಅಂತ ಅಂದಾಗ ನಿಮ್ಗೆ ಏನಾಗುತ್ತೆ ಮೇಲ್ ಹೋದಾಗ ಇಲ್ಲಿ ಪಟ್ಟಿನೂ ಎತ್ಕೊಂಡಂಗ ಆಗ್ತಾ ಇದ್ದಾಗ ಅಷ್ಟು ಸರಿ ಹೋಗಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಒಂದೇ ಸಮ ಪಟ್ಟಿ ಬೇಕು ಮತ್ತೆ ಫ್ರಂಟ್ ಒಂದೇ ಸಮ ಬೇಕು ಅಂದಾಗ ನೋಡಿ ಈ ರೀತಿಯಾಗಿ ನೀವು ಮಾಡಿ. ನಿಮ್ಗೆ ಅಪ್ ಅಂಡ್ ಡೌನ್ ವೇರಿಯೇಷನ್ಸ್ ಎಲ್ಲ ಬರ್ತಾ ಇದೆ ಅಂತ ಅಂದಾಗ ಈ ರೀತಿಯಾಗಿ ಮಾಡ್ಕೊಂಡು ನೀವು ಕಟ್ನ ಮಾಡ್ಕೊಂಡಾಗ ನಿಮ್ಗೆ ಯಾವುದೇ ರೀತಿ ವೇರಿಯೇಷನ್ ಗಳು ಬರಲ್ಲ. ಕಾಣಿಸ್ತಾ ಇದೆ ಅಲ್ವಾ, ಕರೆಕ್ಟ್ ಆಗಿ ಸೆಂಟರ್ಗೆ ನೀವು ಕಟ್ ಮಾಡಿದಾಗ ನೋಡಿ ಈಗ ಫ್ರಂಟ್ ಅನ್ನೋದು ನಿಮ್ಗೆ ಎರಡೂನು ಒಂದೇ ಸಮ ಬರುತ್ತೆ. ಕೆಲವರು ಏನ್ ಮಾಡ್ತಾ ಇದೀರಾ ಮಿಸ್ಟೇಕ್ಸ್ ಅಂದ್ರೆ ಈ ಪಟ್ಟಿ ಒಂದ್ ಕಡೆ ಉದ್ದ ಒಂದ್ ಕಡೆ ತುಂಡ ಆಗಿರತ್ತೆ. ಸೊ ಹಾಗಾಗಿ ಈಗ ಇಲ್ಲಿ ಒಂದು ಸ್ಟಿಚ್ ನ ಹಾಕೊಳ್ಳೋಣ. ನಾವೀಗ ಕಟ್ ಮಾಡೋದ್ನಲ್ಲ ಇಲ್ಲಿ ಫ್ರಂಟ್ ಕಫ್ ಹಿಡ್ದಿರೋದು ಅಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಂಡಿದೀನಿ. ಈಗ ಇಲ್ಲಿ ನಾವು ಪಟ್ಟಿನ ಅಟ್ಯಾಚ್ ಮಾಡೋಣ. ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವಾಗ್ಲೂ ತುದಿಗೆ ಅಟ್ಯಾಚ್ ಮಾಡಬೇಡಿ, ಸ್ವಲ್ಪ ಕಚ್ಚಾ ಏನಿದೆ ಅಲ್ಲಿಗೆ ಅಟ್ಯಾಚ್ ಮಾಡಿ. ಹಾಗೇನೆ ಈ ಪಾಯಿಂಟ್ ಆಫ್
ಬ್ರಸ್ಟ್ ಡಾಟ್ ಇದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಸೇರಿಸ್ಬೇಡಿ. ನೋಡಿ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಫೋಲ್ಡ್ ಮಾಡಿ ಇಲ್ಲಿ ಮೇಲಕ್ಕೆ ಈ ತರ ತಗೊಂಡು ನೀವು ಇಲ್ಲಿ ಸ್ಟಿಚ್ ನ ಹಾಕಿದಾಗ ನಿಮ್ಗೆ ಪಾಯಿಂಟ್ ಆಫ್ ಬ್ರಸ್ಟ್ ಏನು ಆ ಕಚ್ಚಾ ಬಂದಿರುತ್ತೆ ಆ ಕಚ್ಚಾ ಇಲ್ಲಿ ಸೇರ್ಕೊಂಡು ಸ್ಟಿಚ್ ಆಗಲ್ಲ. ಸೇರ್ಕೊಂಡು ಸ್ಟಿಚ್ ಆಯ್ತು ಅಂತ ಅಂದಾಗ ಇಲ್ಲಿ ಕುಪ್ಪೆ ತರ ಕೂತ್ಕೊಳುತ್ತಲ್ಲ ಅದು ಕೂತ್ಕೊಳ್ಳಲ್ಲ, ಫ್ಲಾಟ್ ಆಗ್ಬಿಡತ್ತೆ. ಕೆಲವೊಂದ್ಸರಿ ತುಂಬಾ ಸರಿ ಹೇಳ್ತಾ ಇರ್ತೀರಾ ಕಫ್ ಸರಿಯಾಗಿ ಕೂತ್ಕೋತಾ ಇಲ್ಲ, ಫ್ಲಾಟ್ ಆಗ್ತಾ ಇದೆ ಅಂತ. ಫ್ಲಾಟ್ ಯಾಕಾಗತ್ತೆ ಅಂದ್ರೆ ಈ ರೀಸನ್ ಇಂದ ನೀವೇನ್ ಮಾಡಿರ್ತೀರಾ ಅಂದ್ರೆ ಆ ಡಾರ್ಟ್ ಹಿಡ್ದಿರೋ ಪಟ್ಟಿನೂ ಸೇರಿಸಿ ನೀವು ಸ್ಟಿಚ್ ಹಾಕ್ಬಿಟ್ಟಿರ್ತೀರಾ ಆ ಕಚ್ಚನ, ಹಾಗಾಗಿ ನಿಮ್ಗೆ ಏನಾಗುತ್ತೆ ಫ್ಲಾಟ್ ಆಗ್ತಾ ಇರತ್ತೆ. ಸೊ ಅದು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು. ಹಾಗೇನೆ ಈಗ ನಾನಿಲ್ಲಿ ಪಟ್ಟಿನ ಅಟ್ಯಾಚ್ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿ ಅಟ್ಯಾಚ್ ಮಾಡಿ ಆದ್ಮೇಲೆ ಎರಡೆರಡು ಸ್ಟಿಚ್ ನ ಹಾಕೊಳ್ಳಿ. ಸ್ಟಿಚ್ ಹಾಕೊಂಡು ಇದನ್ನ ಹೀಗೆ ಬೇಕಾದ್ರೂ ಕ್ಲೋಸ್ ಮಾಡ್ಬೋದು. ನಾನು ಪೂರ್ತಿ ಫಿನಿಶಿಂಗ್ ಅಲ್ಲಿ ಕ್ಲೋಸ್ ಮಾಡ್ತಾ ಇರೋದ್ರಿಂದ ನೋಡಿ ಈ ರೀತಿಯಾಗಿ ರೌಂಡ್ ನ ಮಾಡ್ಕೊಂಡು ಇಲ್ಲಿ ನೀವು ಸ್ಟಿಚ್ ನ ಹಾಕ್ಬೇಕು. ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ನಿಮ್ದು ಏನ್ ಮಾರ್ಜಿನ್ ಲೈನ್ ತಗೊಂಡಿರ್ತೀರಾ ನೀವು ಸ್ಟಿಚಿಂಗಿಗೆ ಅಷ್ಟನ್ನೇ ತಗೊಂಡು ಸ್ಟಿಚ್ ಹಾಕಿ. ಜಾಸ್ತಿ ಕಮ್ಮಿ ಎಲ್ಲ ಹಾಕಕ್ ಹೋಗ್ಬೇಡಿ. ಹಾಗೆ ತುದಿಗೆ ಹಾಕ್ಬೇಡಿ. ತುದಿಗೆ ಹಾಕಿದಾಗ ನೀವು ಉಲ್ಟಾ ಮಾಡಿದಾಗ ಏನಾಗುತ್ತೆ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವರು ತುಂಬಾ ತುದಿಗೆ ಹಾಕಿರ್ತೀರಾ ಸ್ಟಿಚಿಂಗ್ ಓಪನ್ ಆಗ್ಬಿಡತ್ತೆ. ಸೊ ನೋಡ್ಕೊಂಡು ನೀವು ಸ್ಟಿಚ್ ನ ಹಾಕಿ. ಇಲ್ಲಿ ಕೂಡ ಅಷ್ಟೇ ಎರಡೆರಡು ಸ್ಟಿಚ್ ಹಾಕಿದಾಗ ನೋಡಿ ಈ ರೀತಿಯಾಗಿ ಬಂದಿದೆ. ಎರಡಕ್ಕೂ ಪಟ್ಟಿ ನಾನು ಜಾಯಿನ್ ಮಾಡಿದ್ರು ನೋಡಿ ಇಲ್ಲಿ ವ್ಯತ್ಯಾಸ ಅನ್ನೋದು ಏನು ಬಂದಿಲ್ಲ. ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಂತು ಅಂತ ಅಂದಾಗ ನಿಮ್ಗೆ ಇಲ್ಲಿ ರೌಂಡ್ ಶೇಪ್ ಅನ್ನೋದು ನೋಡಿ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ. ಹಾಗೇನೆ ಇಲ್ಲಿ ಅಪ್ ಅಂಡ್ ಡೌನ್ ವೇರಿಯೇಷನ್ ಬರುತ್ತೆ ಅಂತ ಹೇಳ್ತಾ ಇರ್ತೀರಲ್ಲ ನೋಡಿ, ಈ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಗೆ ಯಾವುದೇ ರೀತಿಯಾದಂತಹ ವೇರಿಯೇಷನ್ ಅಂದ್ರೆ ಅಪ್ ಅಂಡ್ ಡೌನ್ ಅನ್ನೋದು ಬರಲ್ಲ. ಎರಡು ಫ್ರಂಟ್ದು ಒಂದೇ ಸಮ ಬರುತ್ತೆ. ಅವಾಗ ನಿಮ್ಗೆ ವೇರ್ ಮಾಡ್ದಾಗ ಆಗ್ಬೋದು, ಕ್ಲೀನ್ ಆಗಿ ನೋಡಕ್ ಆಗ್ಬೋದು, ಯಾವ್ದ್ರಲ್ಲೂ ನಿಮ್ಗೆ ವೇರಿಯೇಷನ್ ಅನ್ನೋದು ಗೊತ್ತಾಗಲ್ಲ, ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು ಸಿಂಗಲ್ ಪಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ, 2 ಇಂಚ್ ತಗೊಂಡಿದ್ದೀನಿ. 1.5 ಇಂಚ್ ಬೇಕಾದ್ರೂ ತಗೋಬಹುದು. ಇಲ್ಲಿ ನಾನು ಸ್ವಲ್ಪ ಕಚ್ಚಾ ಜಾಸ್ತಿ ಬಿಡೋದ್ರಿಂದ 2 ಇಂಚ್ ನ ತಗೊಂಡಿದ್ದೀನಿ. ಯಾಕಂದ್ರೆ ತುದಿಗೆ ಮಾಡಿದ್ರೆ ತುಂಬಾನೇ ಥ್ರೆಡ್ ಬಿಟ್ಕೋತಾ ಇದೆ. ಹಾಗೆ ಇಲ್ಲಿ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಈ ರೀತಿಯಾಗಿ ಕಿನಾರಿ ಹಾಕಿ, ಎಡ್ಜಿಗೆ ಕಿನಾರಿ ಹಾಕಾದ್ಮೇಲೆ ನೋಡಿ ಈ ರೀತಿಯಾಗಿ ನಮ್ದು ಏನ್ ಕಿನಾರಿ ಹಾಕಿರ್ತೀವಿ ಅದೆಲ್ಲ ಬ್ಯಾಕ್ವರ್ಡ್ಸ್ ಹೋಗ್ಬೇಕು. ಆ ರೀತಿಯಾಗಿ ಫೋಲ್ಡ್ ನ ಮಾಡಿ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕಿ. ಸ್ಟಿಚ್ ಹಾಕ್ಬೇಕಾದ್ರೆ ನಿಮ್ಗೆ ಇಲ್ಲಿ ಎಳ್ಕೊಳುತ್ತೆ ಅಂದ್ರೆ ಒಂದು ಗುಂಪಿನ ಹಾಕೋಬಿಡಿ. ಅವಾಗ ನಿಮ್ಗೆ ಎಳ್ಕೊಳ್ಳಲ್ಲ, ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಮತ್ತೆ ಫಿನಿಶಿಂಗ್ ಅಷ್ಟೇ ಮೇಲೆ ಕೆಳಗೆ ಎರಡೂ ಸೈಡ್ ಈ ರೀತಿಯಾಗಿ ಮಾಡಿ. ನೆಕ್ಸ್ಟ್ ನೋಡಿ ಇಲ್ಲಿ ಡಬಲ್ ಪಟ್ಟಿಗೆ ಒಂದು 3.5 ಇಂಚ್ ತಗೊಂಡಿದ್ದೀನಿ. 3 ಇಂಚ್ ತಗೊಂಡ್ರೆ ಸಾಕಾಗುತ್ತೆ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಬೇಕಾದ್ರೂ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಬಹುದು. ಇದು ಒಂದು ರೀತಿ. ಹಾಗೇನೆ ಇನ್ನೊಂದು ರೀತಿ ಕೂಡ ತೋರಿಸ್ತೀನಿ ನೋಡಿ. ಹೀಗೆ ಈ ರೀತಿಯಾಗಿ ನೀವು ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಟಾಪ್ ಅಲ್ಲೇ ಫೋಲ್ಡಿಂಗ್ ಅನ್ನೋದು ಬರುತ್ತೆ. ನಾನು ಈ ರೀತಿಯಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ಆದಷ್ಟು ಸ್ಟ್ರೈಟ್ ಆಗಿ ಅಟ್ಯಾಚ್ ಮಾಡಿ. ಮತ್ತೆ ಕಚ್ಚಾ ತೀರಾ ತುದಿಗೆ ಮಾಡಬೇಡಿ. ಸ್ವಲ್ಪ ಕಚ್ಚಾ ಬಿಟ್ಬಿಟ್ಟು ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ನಾನು ಫಸ್ಟ್ ಒಂದು ಸ್ಟಿಚ್ ಹಾಕೊಳಕ್ ಹೇಳಿದ್ನಲ್ಲ ಅದ್ರ ಪಕ್ಕಕ್ಕೆ ಹಾಕಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ನೀವು ಸ್ಟಿಚ್ ಹಾಕೊಂಡಾದ್ಮೇಲೆ ಉಲ್ಟಾ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಈಗ ನಾವಿಲ್ಲಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡಿದಾಗ್ಲೂ ಅಷ್ಟೇ ಒಂದೇ ಸಮ ಫೋಲ್ಡ್ ಮಾಡಿ ನೋಡಿ. ಈ ರೀತಿ ಕಚ್ಚಾ ಎಲ್ಲ ಒಳಗಡೆಗೆ ಸೇರಿಸ್ಬಿಟ್ಟು ನೀಟಾಗಿ ಒಂದು ಗುಂಪಿನೋ ಏನಾದ್ರೂ ಹಾಕೊಳ್ಳಿ. ಅವಾಗ ನಿಮ್ಗೆ ಇದು ಬಟ್ಟೆ ಏನು ಅಂದ್ರೆ ಜರ್ಗಲ್ಲ, ಕ್ಲೀನ್ ಆಗಿ ಕೂತ್ಕೊಳುತ್ತೆ. ಈಗ ನೀವಿಲ್ಲಿ ಇಟ್ಟು ನೋಡಿದಾಗ್ಲೂ ಕೂಡ ಅಷ್ಟೇ ನೋಡಿ ಏನಾದ್ರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡು ಅಟ್ಯಾಚ್ ಮಾಡಿದ್ರು ನೆಕ್ ಅನ್ನೋದು ನೋಡಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರ್ತಾ ಇದೆಯಾ ನೋಡ್ಕೊಂಡು ಆಮೇಲೆ ಇಲ್ಲಿ ನಾವು ಒಂದು ಸ್ಟಿಚ್ ನ ಹಾಕ್ಬೇಕು. ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಈ ಟಾಪ್ ಮತ್ತೆ ಎಂಡಿಂಗ್ ಅಲ್ಲಿ ಕ್ಲೀನ್ ಆಗಿ ನೀವು ಕ್ಲೋಸಿಂಗ್ ಅನ್ನೋದು ಮಾಡ್ಕೊಳ್ಳಿ. ಯಾಕಂದ್ರೆ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಹಾಕಿರೋದ್ರಿಂದ ಸ್ವಲ್ಪ ಎತ್ಕೋತಾ ಇರುತ್ತೆ ಕಚ್ಚಾ ಈಚೆಗೆ ಬರೋ ತರ. ಹಾಗಾಗಿ ನೀವು ನೀಟಾಗಿ ಫೋಲ್ಡ್ ಮಾಡಿ ಕಚ್ಚಾ ಎಲ್ಲ ಒಳಗಡೆಗೆ ಸೇರಿಸಿ ಎಡ್ಜಿಗೆ ನೀವು ಸ್ಟಿಚ್ ಹಾಕಿ, ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೇನೆ ಅದ್ರ ಪಕ್ಕಕ್ಕೆ ಕೂಡ ಒಂದು ಸ್ಟಿಚ್ ನ ಹಾಕ್ಬೇಕು. ನೀವು ಆ ಸ್ಟಿಚ್ ಏನಕ್ಕೆ ಅಂತಂದ್ರೆ ನೀವು ದಾರ ಹಾಕ್ತಿರಲ್ವಾ, ಉಕ್ಸಿಗೆ ದಾರ ಹಾಕೋದಕ್ಕೆ ಕರೆಕ್ಟ್ ಆಗಿ ಆ ಲೈನ್ ಒಳಗಡೆನೆ ಬರ್ಲಿ ಅನ್ನೋದಕ್ಕೆ ಈಗ ಇಲ್ಲಿ ನಾವು ಒಂದು ಸ್ಟಿಚ್ ನ ಹಾಕ್ತಾ ಇದೀವಿ. ಈಗ ಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ. ಹಾಗೇನೆ ನೀವು ಇಲ್ಲಿ ಕರೆಕ್ಟ್ ಆಗಿ ದಾರ ಹಾಕ್ಬೇಕು ಅನ್ನೋದಕ್ಕೆ ಒಂದು ಮಾರ್ಕಿಂಗ್ ತರ ಇರುತ್ತೆ ಫ್ರೆಂಡ್ಸ್. ಇದು ಅಲ್ಲದೆ ಫ್ರಂಟ್ ಓಪನ್ ಬರುತ್ತೆ ಅಂತ ಇರ್ತೀರಲ್ಲ, ಆ ತರ ಎಲ್ಲ ಬರಬಾರ್ದು ಅಂದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ ನೋಡಿ. ಈ ರೀತಿಯಾಗಿ ಕೂತ್ಕೊಂಡಾಗ ಇಲ್ಲಿ
ಉಕ್ಸು ಮತ್ತೆ ದಾರ ಎಲ್ಲ ಹಾಕಿದ್ಮೇಲೆ ನೋಡಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ನೆಕ್ಕು ವಿ ತರ ಬರುತ್ತೆ ಅಂತ ಇರ್ತೀರಲ್ಲ ನೋಡಿ, ರೌಂಡು ಯಾವ ರೀತಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಈ ಟಿಪ್ಸ್ನ ನಾನು ಏನು ತೋರಿಸಿದ್ದೀನಿ ಇದನ್ನ ಫಾಲೋ ಮಾಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಲೌಸ್ ಡಿಸೈನ್ ಅನ್ನೋದು. ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.